ಯಾರೋ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ, ಹೊಡೆದಿದ್ದಾರೆ. ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದಾರೆ. ಯಾವನವನು ಹೊಡೆದವನವನು ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ, ಅದು ಏನು ಹೊಡೆದಿದ್ಯಾ ಅಂತ ನಾನು ಹೊಡೆದು ತೋರಿಸ್ತೀನಿ ನಿನಗೆ. ಬಾ, ನಿನಗೆ ಧೈರ್ಯ ಇದ್ದರೆ. ಯಾವನವನು ಅಯೋಗ್ಯನ ತೊಗೊಂಬಂದು ಯಾವ್ಯಾವುದೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡೋನು ಬಂದು ನಮಗೆ ಪಾಠ ಹೇಳ್ತಾ ಇದೆಯಾ? ಕಚಡ ತೊಗೊಂಬಂದವನು ಯಾವನವನು ಗೊತ್ತಾಗ್ಬೇಕು ನನಗೆ. ಕಾದಿದೆ. ಅದರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ. ಹಿಂದೆ ಎಲ್ಲ ಭಾಳ ದೊಡ್ಡ ಸಮಾಜ ರಕ್ಷಕನ ಥರ ಪೋಸ್ಟ್ ಕೊಡ್ತಾ ಇದ್ದವನು. ಎರಡೂ ಗುಂಪು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಸದ್ಯಕ್ಕೆ. ಇನ್ನೊಂದು ವಾರ, 4 ದಿನ 3 ದಿನ ಅಷ್ಟೇ. ಒಂದು ಸ್ಥಳೀಯರು, ಎರಡನೇದು ದಿ ಸೋ ಕಾಲ್ಡ್ ಘನತೆವೆತ್ತ ಯೂಟ್ಯೂಬರ್ಗಳು ಅಂತ ಅಂದ್ಕೊಳ್ಳೋರು ಅಥವಾ ಅವ್ರ ಸಪೋರ್ಟರ್ಗಳು ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ, ಅದೆಷ್ಟು 16 ಬಾಡಿ ಸಿಕ್ಕಿದೆ ಅಂತೆ. ಯಾವನವನು ಹಾಕ್ದವನು? ಬುದ್ಧಿ ಬಿಡ್ಬೇಡ್ರಿ ನಿಮ್ಗಳಿಗೆ. ನಾಳೆ ಅದು ಕೇಸ್ ಆದರೆ ಏನು ಮಾಡ್ತೀರಿ? ತೊಗೊಂಬ ಬಾಡಿ ಎಲ್ಲಿಂದ ತರ್ತಿದ್ದೀಯಾ ಅಂತಂದರೆ ಪ್ರೂವ್ ಮಾಡಬೇಕಲ್ಲ. ಏನು ಆಟ ಆಡ್ತಾ ಇದ್ದೀರಿ? ಹ್ಯಾವ್ ಸಮ್ ಪೇಷನ್ಸ್. ಆಗಿರಬಹುದು, ಆಗದೆ ಇರಬಹುದು. ಇಟ್ಸ್ ಆಲ್ ರೈಟ್. ಹಾಗೇ ಇಲ್ಲ ಅಂತ ಯಾರು ಹೇಳಬೇಡಿ. ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ. ಆ ಪ್ರಕ್ರಿಯೆ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕಾರೆ, ಬಟ್ ಅದು ಮುಗಿಯುವವರೆಗೆ ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಯಾಕಂದರೆ ನೀವು ಅದಕ್ಕೆ ಒಪ್ಪಾಗಿದೆ. ಆ ತನಿಖೆಗೆ, ಆ ತನಿಖೆ ಪೂರ್ಣ ಆಗಬೇಕದು. ಅಲ್ಲಿವರೆಗೂ ಮಾತಾಡ್ಕೊಡ್ದು ಯಾರು. ಇನ್ನೊಂದು ಕಡೆ ಯಾವುದೋ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಆಗೋಗಿದೆ, ಎಲ್ಲ ಮುಗಿದೇ ಹೋಯ್ತು, ಇವನೇ ಜವಾಬ್ದಾರಿ, ಅವನೇ ಯಾವನು ಹೇಳ್ದವನು? ನಿಮ್ಮ ತಂದೆ ತಾಯಿ ಕರ್ಕೊಂಬಂದು ನೀನು ಎಬ್ಬಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಹೇಳಿದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಅವನು. ಡೋಂಟ್ ಡಿಕ್ಲೇರ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಿ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್. ಲೋಕಲ್ ಪೊಲೀಸ್ ಶುಡ್ ಪಿಕಪ್ ಎನ್ FIR ಅಗೇನ್ಸ್ಟ್ ದೆಮ್. ಬಿಡ್ಕೊಡ್ದು, ತೊಗೊಳ್ಳಿ FIR ಅವ್ರಗಳ ಮೇಲೆ, ತೊಗೊಂಬಂದು ಬಾಡಿ ಪ್ರೊಡ್ಯೂಸ್ ಮಾಡಪ್ಪ ಎಲ್ಲನೂ ಅಂತ. ನೋ, ಹ್ಯಾವ್ ಪೇಷನ್ಸ್. 4 ದಿನ ಸುಮ್ಮನಿರಿ. ಅಷ್ಟೆಲ್ಲ ತನಿಖೆ ಅದು ಏನೋ ಒಂದು ಹಂತಕ್ಕೆ ಬರುತ್ತೆ. ಅದಾದ ಮೇಲೆ ಯಾವುದು ಸರಿ ಯಾವುದು ಸರಿ ಇಲ್ಲ, ಅಥವಾ ಹೀಗಾಗಿದ್ದು ಸರಿನಾ ಹಾಗಾಗಿದ್ದು ಸರಿನಾ ನೋಡ್ಬೋದು. ತಪ್ಪೇನಿದೆ ಅದರಲ್ಲಿ? ಅದ್ರವರೆಗೂ ಕಾಯಬೇಕು. ಅದು ಬಿಟ್ಬಿಟ್ಟು ನಾನು ಈಗ ನ್ಯಾಯ ಕೊಡಿಸುತ್ತೇನೆ ಅಂತ ಯಾರೋ ಒಬ್ಬ ಹೋಗ್ತಾನಂತೆ. ಏನಪ್ಪ ನ್ಯಾಯ ಕೊಡಿಸೋದು ನೀನು? ಬೆಂಗಳೂರಿನಲ್ಲಿ ರೋಡಲ್ಲಿ ಹಿಡ್ಕೊಂಡು ಓಡಾಡ್ದಂಗ ನ್ಯಾಯ? ಏನು ನ್ಯಾಯ ಕೊಡಿಸೋದು? ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಕೇಸು. ನೀವು ಯಾಕಪ್ಪ ಹೊಡ್ಯಕ್ಕೆ ಹೋಗ್ಬೇಕೀಗ? ನೀವು ಧರ್ಮ ಅಪಪ್ರಚಾರ ಮಾಡುತ್ತಿದ್ದರಿಂದ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಕೊಡ್ರಿ ಅವ್ರ ಮೇಲೆ. ಪೊಲೀಸ್ನವ್ರು ಕೇಸ್ ತೊಗೊಳ್ಳೋದೇ ಇದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ PCR ರಿಜಿಸ್ಟರ್ ಮಾಡಿಸ್ರಿ ಅವ್ರ ಮೇಲೆ. ನೀವು ಯಾಕೆ ಹೊಡ್ಯಕ್ಕೆ ಹೋಗ್ತಿದ್ದೀರಿ? ಓಕೆ, ಇವರು ಅಷ್ಟೇ. ಅದ್ಯಾರೋ ಸಮಾಜ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಟ್ಟು, ಅಲ್ಲಿ ಇಲ್ಲದೇ ಇರೋದನ್ನು ಹಾಕ್ಬಿಟ್ಟು ನೀವು ಅಲ್ಲಿಗೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ? ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ, ದೆನ್ ಗೋ ಟು ಪೊಲೀಸ್ ಆ್ಯಂಡ್ ಪ್ರೊಡ್ಯೂಸ್ ಇಟ್. ಸರ್, ಈ ಗುಂಡಿ ನೀವು ತೋಡಿದ್ರಲ್ಲ ಸರ್, ಅದರೊಳಗಡೆ 16 ಬಾಡಿ ಔಸಿಟ್ಬಿಟ್ಟಿದ್ದಾರೆ ಸರ್, ಇಲ್ಲಿದೆ ನೋಡಿ ಸರ್ ಬಾಡಿಗಳು, ತೋರಿಸಿ. ಹೆಲ್ಪ್ ದಿ ಇನ್ವೆಸ್ಟಿಗೇಷನ್. ಸುಮ್ಮನೆ ನನ್ನ ಪಡೆದು ನಾನೇನೋ ಇಷ್ಟ ಬಂದಂಗೆ ಹೇಳ್ತೀನಿ, ನಾನೇನೋ ಇಷ್ಟ ಬಂದಂಗೆ ಮಾತಾಡ್ಕೊಂಡು ನಾನು ಹೊಡೆದ್ಬಿಡ್ತೀನಿ ಯಾರಿಗೋ ಅಂತಂದರೆ ಏನು ಪ್ರಯೋಜನ? ಸಾಧಿಸಿದ್ದೇನೆ. ಯಾರಿಗೆ ನ್ಯಾಯ ಕೊಡಿಸುತ್ತೇವೆ ಅಂತಿದ್ರೆ ಅವ್ರಿಗೆ ನ್ಯಾಯ ಸಿಗತ್ತಾ? ಯಾರಿಗೆ ಬಿಡ್ತಿರ್ರಿ ಇಂಥ ಬುರ್ಡೆಗಳನ್ನು? ನೀವು ಕಾನೂನಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲೋ ಟಿ ವಿನಲ್ಲೋ ಎಲ್ಲೋ ಒಂದು ಕಡೆ ಇದೀಗ ಕಾನೂನು ನ್ಯಾಯ ಬಂದ್ಬಿಡುತ್ತೆ. ಅದು ನ್ಯಾಯಾಲಯ ಕೋರ್ಟಲ್ಲಿ ಅದಕ್ಕೆ ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.